ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಒಂದು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆದಾರೆ 10 ನಂಬರ್ ಕ್ರೋಶೆ ಹುಕ್ 0.75 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಬ್ರೈಡಲ್ ಸ್ಯಾರಿ ಕುಚ್ಚು ಬ್ರೈಡಲ್ ಸ್ಯಾರಿಗಳಿಗೆ ಮಾಡ್ಕೋಬೋದು, ಗ್ರ್ಯಾಂಡ್ ಸ್ಯಾರಿಗಳಿಗೆ ಮಾಡ್ಕೋಬೋದು. ಫಸ್ಟ್ ದಾರ ಲಾಕ್ ಮಾಡಿ ಡಬಲ್ ಲಾಕ್ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದೇ ಜಾಗದಲ್ಲಿ 2 ಸ್ಯಾರಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಆಮೇಲೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ, ಸೀರೆಗೆ. ಆಮೇಲೆ ಮತ್ತೆ 4 ಚೈನ್ ಮಾಡಿ ಅದನ್ನು ಕೂಡ ಅಳತೆ ಮಾಡಿಕೊಂಡು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಕರೆಕ್ಟಾಗಿ ಒಂದು ಸ್ವಲ್ಪ ಇನ್ಸೈಡಲ್ಲಿ ಮಾಡ್ಕೋಬೇಕು. ಅಂದರೆ ನೀವು ಕರೆಕ್ಟ್ ಅಂತ ಮಾಡಿದರೆ ಕುಚ್ಚು ಹಾಕಿದಾಗ ಅಥವಾ ಡಿಸೈನ್ ಮಾಡಿದಾಗ ಅದು ಎಳ್ದಂಗೆ ಆಗುತ್ತೆ. ಆದ್ದರಿಂದ 2 ಸಾರಿ 4 ಚೈನ್ ಮಾಡಿಕೊಂಡು ಈಗ ಒಂದು ಬೀಡ್ ಸೇರಿಸ್ಕೊಂಡಿದ್ದೀನಿ, ದೊಡ್ಡ ಬೀಡು. ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಬೀಡ್ ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ ಮತ್ತೆ 4 ಚೈನ್ ಮಾಡ್ಕೊಳ್ಳಿ. ನಾರ್ಮಲಾಗಿ ಮಾಡ್ತಾಯಿದ್ದೀನಿ ಇದೀಗ. ಮತ್ತೆ 4 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದು ಆ 4 ಚೈನ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಬೀಡ್ ಸುತ್ತಲೂ ಚೈನ್ ಮಾಡ್ಕೊಳ್ಳಿ. ಆಮೇಲೆ ಇದು ದೊಡ್ಡ ಬೀಡಾಗಿರೋದ್ರಿಂದ ಒಂದು 8 ಚೈನ್ ಬರುತ್ತೆ. ನೀವು ಹಾಕಿರೋ ಬೀಡ್ ಹೊಂದ್ಕೊಂಡು ಚೈನ್ಗಳಿರುತ್ತೆ. ಆಮೇಲೆ ಬ್ಯಾಕ್ ಸೈಡಿಗೆ ಬಂದು ಈ ಬೀಡ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಕಡೆ ಬೀಡ್ನ ಈ ಕಡೆ ಲಾಕ್ ಇದೆಯಲ್ವ ಅದರಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು, 1 2 3 4 ಚೈನು, ಇದನ್ನು ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈ 4 ಚೈನ್ ಇದೆಯಲ್ವ, ಈಗ ಹಾಕಿರೋ 4 ಚೈನು ಅಲ್ಲಿ 2 ಸೇರಿಸ್ಕೊಂಡು ನಾನಿಲ್ಲಿ ಸಿಂಗಲ್ ಕ್ರೋಶೆ ಮಾಡಿ, ನೀವು ಒಂದರಲ್ಲಿ ಬೇಕಾದ್ರೂ ಹಾಕೋಬೋದು. ನಾನು 2 ರೋನು ಸೇರಿಸ್ಕೊಂಡು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಟ್ರಿಪಲ್ ಕ್ರೋಶೆ ಅಂದರೆ ಕ್ರೋಶೆ ಹುಕ್ಕೆ 2 ಸಾರಿ ದಾರ ಸುತ್ತಕೊಂಡು ಈಗ ದಾರ ತಂದು ಮತ್ತೆ 2 1 2 1 2 ಅಂದರೆ 3 ಸಾರಿ ಮಾಡ್ಕೋಬೇಕಾಗುತ್ತೆ. ಡಬಲ್ ಕ್ರೋಶೆಲಿ 2 ಸಾರಿ ಮಾಡೋದಲ್ವ, ಈ ಥರ 2 ಸಾರಿ ದಾರ ಸುತ್ಕೋತೀನಿ ಕ್ರೋಶೆ ಹುಕ್ಕಿಗೆ. ಆಮೇಲೆ ಇದರ ಒಳಗಿಂದ ದಾರ ತೊಗೊಂಬಂದು ಇನ್ನೊಂದು ಲೂಪ್ ಆಗುತ್ತೆ, 4 ಲೂಪು. ಫಸ್ಟ್ 2 ಒಂದು ಮಾಡ್ತೀವಿ, 3 ಲೂಪ್ ಉಳಿಯುತ್ತೆ. ಮತ್ತೆ 2 ಒಂದು ಮಾಡ್ತೀವಿ, ಮತ್ತೆ 2 ಲೂಪ್ ಉಳಿಯುತ್ತೆ, ಮತ್ತೊಂದು ಮಾಡ್ತೀವಿ. ಈ ಥರ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಪೂರ್ತಿ ಆರ್ಚ್ ಬರೋಷ್ಟು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆನೂ ಮಾಡ್ಕೋಬೋದು ನೀವು ಬೇಕು ಅಂದರೆ. ನಾನಿಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತೀನಿ. 2 ರೀತಿಯೂ ಮಾಡ್ಕೋಬೋದು, ಏನು ಪರವಾಗಿಲ್ಲ, ಹೆಂಗೆ ಬೇಕೋ ಹಾಗೆ ಮಾಡ್ಕೋಬೋದು. ಟ್ರಿಪಲ್ ಕ್ರೋಶೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನನಗೆ ತುಂಬ ಇಷ್ಟ ಟ್ರಿಪಲ್ ಕ್ರೋಶೆ. ನೋಡಿ 3 ಸ್ಟೆಪ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಈ ಥರ 3 ಸ್ಟೆಪ್ ಮಾಡ್ಕೊಳ್ಳಿ. ಈ ಥರ ಕಾಣಿಸುತ್ತೆ. ಟ್ರಿಪಲ್ ಕ್ರೋಶೆ ಪೂರ್ತಿ ಮಾಡಿದ್ದೀನಿ ನಾನಿಲ್ಲಿ. ಈಗ ಇದನ್ನು ನೆಕ್ಸ್ಟ್ 4 ಚೈನ್ ಎಂಡಿರೋಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನು, ಇದು ಬಟ್ಟೆಗೆ ಲಾಕು. ಈ ಥರ ಒಂದೇ ಸತಿಗೆ ಒಂದು ಡಬಲ್ ಆರ್ಚ್ ಕುಚ್ಚು ಬೇಸ್ ಆಗುತ್ತೆ ಬ್ಯಾಕ್ ಸೈಡಿಂದ ಬಂದು ಮಾಡಿದ್ರಿ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಬೀಡ್ ಸುತ್ತಲೂ ಚೈನ್ ಹಾಕ್ಕೊಂಡು ಬಂದು ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆರ್ಚ್ ಮಾಡ್ಕೋಬೋದು, ನಾರ್ಮಲಾಗಿ ನಾವು ಮೊದಲೆಲ್ಲ ಮಾಡ್ದಂಗೆ. ನಾನು ಬೇರೆ ಆರ್ಚ್ ಡಿಸೈನ್ಗಳು, ಡಬಲ್ ಆರ್ಚ್ ಕುಚ್ಚು ಡಿಸೈನ್ಗಳಲ್ಲೆಲ್ಲ ತೋರಿಸಿದ್ದೀನಿ ಮಾಡಿ ನಿಮಗೆ. ಈ ಥರ 4 ಚೈನ್ಗಳು ಹಾಕ್ತಾ ಹೋಗಿ. 4 ಸಾರಿ 4 ಚೈನ್ ಹಾಕ್ಕೋಬೇಕು ನೀವು. 1 2 3 ಆಯಿತು, 4 ಸಾರಿ ಹಾಕ್ಕೋಬೇಕು ನೀವು. ಮೂರನೇದು ಇನ್ನೊಂದು ಸಾರಿ 4 ಚೈನ್ ಹಾಕ್ಕೋಬೇಕು. 1 2 3 4. ಇದನ್ನು ಬಟ್ಟೆಗೆ ಸೇರಿಸಿ ಅಳತೆ ನೋಡ್ಕೊಂಡು ಕರೆಕ್ಟಾಗಿ ಸೇರಿಸ್ಕೊಳ್ಳಿ. ಆಮೇಲೆ ಬೀಡ್ ಸೇರಿಸಿ
ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಬೀಡ್ ಸೇರಿಸಿ ಬೀಡ್ ಲಾಕ್ ಮಾಡಿ ಆಗ ಮಾಡೋದು ಹಾಗೆ ಬೀಡನ್ನು ಬಟ್ಟೆಗೆ ಸೇರಿಸಿ ಈ ಥರ ಮತ್ತು 4 ಚೈನು 1 2 3 4 ಇದನ್ನು ಬಟ್ಟೆಗೆ ಸೇರಿಸಿ ಎಳ್ತು ನೋಡಿಕೊಂಡು ಮತ್ತೆ 4 ಚೈನ್ ಹಾಕಿ ಬ್ಯಾಕ್ ಸೈಡಿಗೆ ಬನ್ನಿ. ಇದನ್ನು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಬೀಡ್ ಸುತ್ತಲೂ 8 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬೀಡ್ನ ಆ ಕಡೆ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನು ಇದನ್ನು 4 ಚೈನಲ್ಲಿ ಲಾಕ್ ಮಾಡಿ ಮತ್ತೆ ಫ್ರಂಟ್ ಸೈಡಿಗೆ ಬನ್ನಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಈಗ ಕೊನೆಯಲ್ಲಿ ಆರ್ಚ್ ಕಂಪ್ಲೀಟ್ ಆಗಿದೆ. ಕೊನೆಯದು ಇದು ಆರ್ಚ್ ಕಂಪ್ಲೀಟ್ ಆಗಿ ಸೀರೆ ಎಂಡಿಂಗ್ ಹೆಂಗೆ ಮಾಡೋದು ಅಂತ ಆ ಲೈನು. ಈಗ ಕೊನೆಯಲ್ಲಿ ಇನ್ನೆರಡು ಸಾರಿ 4 ಚೈನ್ ಹಾಕ್ಕೋಬೇಕು ನೀವು. 4 ಚೈನು ಲಾಕು, ಕೊನೆಯಲ್ಲಿ 2 ಸಾರಿ 4 ಈ ಥರ ಹಾಕ್ಕೋಬೇಕು. ಈಗ 2 ಚೈನ್ ಮಾಡಿ ದಾರ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಈ ಥರ ದಾರ ಕಟ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಇನ್ನೊಂದು ಕಲರ್ ದಾರನ ಸ್ಟಾರ್ಟಿಂಗಿಂದ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕಲ್ಲಿ ಲಾಕ್ ಮಾಡಿಕೊಂಡು ಸ್ಟಾರ್ಟಿಂಗಿಂದ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕ್ನ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು, ಅದು ಕುಚ್ಚಿನ 4 ಚೈನು, ಅದನ್ನು ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದರ ನೆಕ್ಸ್ಟ್ 4 ಚೈನ್ ಇದೆ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಒಂದು 2 ನೀವು ಜಾಗ ಇದ್ದಂಗೆ ಮಾಡ್ಕೊಳ್ಳಿ. ನಾನು ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ಟ್ರಿಪಲ್ ಕ್ರೋಶೆ ಆರ್ಚ್ ಇದೆಯಲ್ವ, ಅಲ್ಲಿ ಫಸ್ಟಿನ ಆರ್ಚಲ್ಲಿ ಟ್ರಿಪಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಸೇರಿಸ್ಕೊಂಡು ಈಗ ಒಂದು ಬಿಟ್ಟು, ಈಗ ಫಸ್ಟಿಂದಲೇ ನಾವು ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ, ಎರಡನೇದು ಬಿಟ್ಟು ಮೂರನೇದಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಫಸ್ಟಿಂದಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಹಾಕಿರೋದು, 2 ಬಿಟ್ಟು 3ರಲ್ಲಿ ಡಬಲ್ ಕ್ರೋಶೆ, ಮತ್ತು 2 ಚೈನ್ ಮಾಡಿಕೊಂಡು ಈಗ ಹಾಕಿರೋ ಡಬಲ್ ಕ್ರೋಶೆಯನ್ನು ಬೇಸ್ ಮಾಡಿಕೊಂಡು ಅದೇ ಡಬಲ್ ಕ್ರೋಶೆಯಲ್ಲಿ 4 ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು ನೀವು. 4 ಡಬಲ್ ಕ್ರೋಶೆ ಅಂದರೆ ಒಟ್ಟು 5 ಆಗುತ್ತೆ. ಈ ಫಸ್ಟ್ 2 ಚೈನ್ ಕೂಡ ಒಂದು ಡಬಲ್ ಕ್ರೋಶೆ ಈಕ್ವಲ್ಲು. ಬೀಡ್ ಹಾಕಿಬಿಟ್ಟು ಒಂದು ಬಿಟ್ಟು ಒಂದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಮತ್ತು 2 ಚೈನ್ ಮಾಡಿಕೊಂಡು ಇದೇ ಈಗ ಹಾಕಿರೋ ಡಬಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಮಾಡಬೇಕು. ಸ್ಲ್ಯಾಂಟಿಂಗ್ ಡಬಲ್ ಕ್ರೋಶೆ ಮಾಡ್ತೀವಲ್ಲ, ಸ್ಲ್ಯಾಂಟಿಂಗ್ ಅರ್ಚು, ಅದನ್ನೇ ಮಾಡ್ತಾಯಿದ್ದೀನಿ ಇದರಲ್ಲಿ ನಾನು. ಇದನ್ನು ಒಂದು ಬಿಟ್ಟು ಒಂದರಲ್ಲಿ ಲಾಕ್ ಮಾಡ್ಕೋಬೇಕು. ಒಂದು ಬಿಟ್ಟು ಒಂದರಲ್ಲಿ ಲಾಕ್ ಮಾಡ್ಕೊಳ್ಳಿ, 2 ಬಿಟ್ಟು ಮೂರನೇದಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಬೀಡ್ ಸೇರಿಸಿ, ಬೀಡ್ ಸೇರಿಸೋದು ನಾನಿಲ್ಲಿ ತೋರಿಸಿಲ್ಲ, ಬೀಡ್ ಸೇರಿಸಿ ಮತ್ತು ಒಂದು ಬಿಟ್ಟು ಒಂದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಬೀಡ್ ಸೇರಿಸಿದ್ಮೇಲೆ ಎಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ತೀರೋ ಅಲ್ಲೇ ಡೈರೆಕ್ಟಾಗಿ ಬೀಡ್ ಸೇರಿಸಿ, ಬೇರೆ ಸಿಂಗಲ್ ಕ್ರೋಶೆ ಹಾಕಬೇಕಾಗಿಲ್ಲ. ನೀವು ಆರ್ಚ್ ಸೇರಿಸಿರ್ತೀರಲ್ವ ಅದರಲ್ಲಿ ಈಗ 2 ಚೈನ್ ಮಾಡಿ ಆ ಡಬಲ್ ಕ್ರೋಶೆ, ಈಗ ಹಾಕಿರೋ ಡಬಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 3 4 ಡಬಲ್ ಕ್ರೋಶೆ. ಈಗ ಒಂದು ಬಿಟ್ಟು ಒಂದರಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ ಅದನ್ನು, ಮತ್ತು ಅಲ್ಲಿಂದಲೇ ಡೈರೆಕ್ಟಾಗಿ ಬೀಡ್ ಸೇರಿಸಿ, ಮತ್ತು ಒಂದು ಬಿಟ್ಟು ಒಂದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಬೀಡ್ ಸೇರಿಸಿದ ಮೇಲೆ ಎಲ್ಲ ಒಂದು ಬಿಟ್ಟು ಒಂದರಲ್ಲೇ ಆಗೋದು ಲಾಕು. ಅಂದರೆ ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಸೇರಿಸಿ ಮತ್ತು ಡಬಲ್ ಕ್ರೋಶೆ ಹಾಕಿ ಮತ್ತು ಆ ಡಬಲ್ ಕ್ರೋಶೆಲಿ ಆರ್ಚು, ಒಂದು ಬಿಟ್ಟು ಒಂದರಲ್ಲಿ ಎಲ್ಲ ಅಷ್ಟೇ. ಸಿಂಪಲ್, ಇದು ಈಸಿಯಾಗಿ ಆಗುವಂತಹ ಡಿಸೈನು, ತುಂಬ ಸಿಂಪಲ್ ಇದು. ಆದರೆ ಬ್ರೈಡಲ್ ಲುಕ್ ಕೊಡುತ್ತೆ ಇದು. ಬ್ರೈಡಲ್ ಆರ್ಚ್ ಕುಚ್ಚು ಚೆನ್ನಾಗಿರುತ್ತೆ. ಸ್ಲ್ಯಾಂಟಿಂಗ್ ಆರ್ಚನ್ನು ಮಾಡ್ಕೊಳ್ತಾ ಇದ್ದೀವಿ. ಆರ್ಚಿನ ಮೇಲೆ ಸ್ಲ್ಯಾಂಟಿಂಗ್ ಆರ್ಚ್. ಈ ಥರ ಎಂಡ್ವರೆಗೂ ಮಾಡ್ಕೊಳ್ಳಿ.
ಈ ಲಾಸ್ಟ್ ಆರ್ಚನ್ನು ಎಂಡ್ ಟ್ರಿಪಲ್ ಕ್ರೋಶೆಯಲ್ಲಿ ಅದನ್ನು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಲಾಸ್ಟ್ ಆರ್ಚನ್ನು ಲಾಕ್ ಮಾಡ್ಕೊಳ್ಳಿ. ಈಗ ಅದನ್ನು ನೆಕ್ಸ್ಟು 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಲಾಕಲ್ಲಿ ಲಾಕು 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತು ಲಾಕಲ್ಲಿ ಲಾಕ್ ಜಾಗ ಇದ್ದರೆ ಜಾಗ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಗೆ ಕಡಿಮೆ ಇದ್ದರೆ 1 ಸಿಂಗಲ್ ಕ್ರೋಶೆ, ಇಲ್ಲಾಂದರೆ ಡಬಲ್. ಈಗ ಮತ್ತೆ 4 ಚೈನ್ ಹಾಗೆ ಮಾಡಿಕೊಳ್ಳು. ಮುಂದೆ ಹೋಗಿ ಇದು ಕುಚ್ಚಿಗಿರೋ 4 ಚೈನು ಅದರ ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಅದರ ಮುಂದೆ ನೆಕ್ಸ್ಟ್ ಚೈನಲ್ಲಿ 2 ಸಿಂಗಲ್ ಕ್ರೋಶೆ, 1 2 ಮತ್ತು ಟ್ರಿಪಲ್ ಕ್ರೋಶೆ ಚೈನಲ್ಲಿ 1 ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಸೇರಿಸಿ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ತುಂಬ ಚೆನ್ನಾಗಿ ಕಾಣುವಂತಹ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನು ಈಸಿಯಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದಲ್ಲಿ ಸ್ಟೋನ್ ಚೈನು ಅಂಟಿಸ್ಕೋಬೋದು. ನೀವು ಬೀಡ್ ಬೇಕಾದನ್ನು ಹಾಕ್ಕೋಬೋದು. ಮಧ್ಯದ ಮಿಡ್ಲ್ ಬೀಡ್ ಇದೇ ಹಾಕಬೇಕು ಅಂತ ಏನಿಲ್ಲ, ಬೇರೆ ಯಾವ್ದಾದ್ರು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಾಡೋದು ಈಸಿಯಾಗಿದೆ, ನೀವು ಮಾಡಬಹುದು. ನಿಮಗೆ ಹೆಂಗೆ ಅನ್ನಿಸ್ತು ಈ ಡಿಸೈನ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.